ಹಾಯ್ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ತುಂಬ ದಿವಸ ಆದಮೇಲೆ ನಾನು ಇವತ್ತೊಂದು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಹೇಗಿದ್ರು ಇವಾಗ ಗೌರಿ ಗಣೇಶ ಹಬ್ಬ ಅಲ್ವಾ? ಗಣಪತಿ ಹಬ್ಬಕ್ಕೆ ಮೋದಕನ ಎಲ್ಲರೂ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ನಾನು ಇವತ್ತಿನ ರೆಸಿಪಿ ಮೋದಕನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವಾಗ ಮೋದಕ ಮಾಡೋದಕ್ಕೆ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಒಂದು ಕಪ್ ಆಗುವಷ್ಟು ಕಾಯಿ ತುರಿಗೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಕೊಬ್ಬರಿ ತುರಿನಾದರೂ ತೊಗೋಬೋದು, ಇಲ್ಲಾಂದರೆ ಫ್ರೆಶ್ ಆಗಿ ತುರಿದಿರೋ ಕಾಯಿ ತುರಿನಾದರೂ ತೊಗೋಬೋದು. ನಾನಿಲ್ಲಿ 1 ಕಪ್ ಆಗೋವಷ್ಟು ಕಾಯಿ ತುರಿಗೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲಕ್ಕೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡು ಬೆಲ್ಲನ ಬರೀ ಕರಗಿಸ್ಕೋಬೇಕಾಗತ್ತೆ. ಅದನ್ನು ಪಾಕ ಏನು ತಗೊಳ್ಳೋದು ಬೇಕಾಗಿಲ್ಲ. ಒಂದು ಎಳೆ ಪಾಕ ಅಥವಾ ಗಟ್ಟಿ ಪಾಕ ಮಾಡ್ಕೋಬೇಕು ಅಂತಾರಲ್ಲ, ಈ ರೆಸಿಪಿ ಮಾಡೋದಕ್ಕೆ ಗಟ್ಟಿ ಪಾಕ ಏನೂ ಬೇಡ, ಬರೀ ಬೆಲ್ಲ ಕರಗಿದ್ರೆ ಸಾಕಾಗತ್ತೆ. ಫಸ್ಟ್ ಇವಾಗ ನಾವು ಬೆಲ್ಲ ಕರಗಿಸ್ಕೊಳ್ಳೋಣ. ಬೆಲ್ಲದಲ್ಲಿ ಸ್ವಲ್ಪ ಕಸ ಅಥವಾ ಕಲ್ಲು ಧೂಳೆಲ್ಲ ಇರುತ್ತೆ ಅಲ್ವಾ? ಜಸ್ಟ್ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡಾದ್ಮೇಲೆ ಅದನ್ನ ಶೋಧಿಸಿ ಎತ್ತಿಟ್ಕೋಬೇಕಾಗತ್ತೆ. ಪುನಃ ಅದೇ ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಂಡು ಕರಗಿಸಿ ಅದನ್ನು ಶೋಧಿಸಿ ಇಟ್ಕೊಂಡಿರ್ತೀವಲ್ಲ ಬೆಲ್ಲದ ಪಾಕ ಏನಿರುತ್ತೆ, ಅದನ್ನು ಹಾಕಿ 1 ನಿಮಿಷದಷ್ಟು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಯಾಕಂದರೆ ಕೊಬ್ಬರಿ ತುರಿ ಹಾಕೋದಿದ್ರೆ ಅದನ್ನ ಬೇಯಿಸ್ಕೊಳ್ಳೋದೇನಿಲ್ಲ, ಜಸ್ಟ್ ಹಾಗೇ ಹಾಕೋಬೋದು. ಕಾಯಿ ತುರಿ ಹಾಕೋದ್ರಿಂದ 1 ನಿಮಿಷ ಅಥವಾ 2 ನಿಮಿಷದಷ್ಟು ಅದನ್ನ ಕುದಿಸ್ಕೊಂಡು ತುರಿದಿಟ್ಕೊಂಡಿರೋ ಕಾಯಿ ತುರಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಾಯಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ಈ ರೀತಿ. ಅದು ಬಿಟ್ಕೊಂಡಾದಮೇಲೆ ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಉಪ್ಪಿಟ್ಟು ರವೆ ಬರುತ್ತಲ್ಲ, ಅದನ್ನಾದರೂ ಸೇರಿಸ್ಕೋಬೋದು. ಇಲ್ಲಾಂದರೆ ಸೂಜಿ ರವೆ ಅಂತ ಬರುತ್ತೆ, ಅದಕ್ಕಿಂತ ಇನ್ನೂ ಸಣ್ಣ ರವೆ, ಅದನ್ನು 2 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ ಇಲ್ಲಿ. ನೀವು ಇದಕ್ಕೆ ಕಡಲೆನ ಫ್ರೈ ಮಾಡಿಕೊಂಡು ಡ್ರೈ ಫ್ರೈ ಮಾಡಿಕೊಂಡು ಪುಡಿ ಮಾಡಿಕೊಂಡು ಸೇರಿಸ್ಕೋಬೋದು. ಬರೀ ಕಡಲೆ ಹಿಟ್ಟು ಬಜ್ಜಿ ಬೋಂಡಕ್ಕೆ ಹಾಕ್ತಾರಲ್ಲ, ಅದನ್ನು ಹಾಕಬಾರ್ದು. ಕಡಲೆನ ಹುರ್ಗಡ್ಲೆನ ಈ ಥರ ರೋಸ್ಟ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಸೇರಿಸ್ಕೋಬೋದು. ರವೆ ಬೇಡ ಅಂತ ಹೇಳೋರು. ನಾನಿಲ್ಲಿ ರವೆನೇ ಸೇರಿಸ್ಕೊಂಡಿದ್ದೀನಿ. ರವೆ ಹಾಕ್ಕೊಂಡು ನೀಟಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೆ ಒಂದು 3-4 ನಿಮಿಷದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಹುರ್ಕೊಂಡು ಅದನ್ನು ಒಂದು ಕಡೆ ಎತ್ತಿಟ್ಕೊಂಡ್ಬಿಡ್ಬೇಕು. ಅದು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಇನ್ನೊಂದು ಕಡೆ ಇವಾಗ ಇನ್ನೊಂದು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆಗಬೇಕು. ಅದು ಬಿಸಿ ಆಗ್ತಿದ್ದಂಗೆ 2 ಚಿಟಿಕೆ ಆಗೋಷ್ಟು ಉಪ್ಪು ಸೇರಿಸ್ಕೊಂಡು ನಾನಿಲ್ಲಿ ಯಾವ ಕಪ್ಪಲ್ಲಿ ನೀರನ್ನ ತೊಗೊಂಡಿದ್ನೋ 1.5 ಕಪ್ ಆಗುವಷ್ಟು, ಆ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಇದನ್ನು ಇಲ್ಲಿ ತಿರುಗಿಸ್ಕೊತಾ ಇದ್ದೀನಿ. ಇದನ್ನು ಮುದ್ದೆ ಮಾಡ್ತಾರಲ್ಲ, ಆ ರೀತಿಯಲ್ಲೇ ಬೇಯಿಸ್ಕೋಬಾರ್ದು. ಅಕ್ಕಿ ಹಿಟ್ಟನ್ನ ಸೇರಿಸ್ಬಿಟ್ಟು 1-2 ನಿಮಿಷ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತೇನು ಇದನ್ನು ಬೇಯಿಸೋ ಅವಶ್ಯಕತೆ ಇರಲ್ಲ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ಅದನ್ನು ತಣ್ಣಗಾಗಲಿ ಅಂತ ಆರಕ್ಕೆ ಇಟ್ಬಿಡಬೇಕು. ಅದು ತಣ್ಣಗಾಗೋವರೆಗೆ ಈ ರೀತಿ ನೀಟಾಗಿ ಕೈಯಲ್ಲಿ ಮುಟ್ಟು ನೋಡ್ಕೋಬೇಕು. ಅದು ಕೈಗೆ ಅಂಟಲ್ಲ. ಈ ರೀತಿ ಒಂದು ಮುದ್ದೆ ಕಟ್ಟೋವಷ್ಟು ಸರಿಯಾಗಿ ಆಗಿರಬೇಕು. ಕೈಗೆ ಅಂಟಲ್ಲ ಆವಾಗ. ಅಂಟಿಲ್ಲ ಅಂದರೆ ಸರಿಯಾಗಿ ಆಗಿದೆ ಅಂತ ಅರ್ಥ. ಅದಾದಮೇಲೆ ನೀಟಾಗಿ ಈ ರೀತಿ ಅದು ಬಿಸಿ ಎಲ್ಲ ಆರಿದ್ಮೇಲೆ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಏನಾದರೂ ಗಂಟೇನಾದರೂ ಇದ್ದರೆ ನೀಟಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ಕೈಯಲ್ಲಿ ನೀಟಾಗಿ ನಾದ್ಕೋಬೇಕು ಹಿಟ್ಟನ್ನ. ನಾವು ಈ ಹಿಟ್ಟನ್ನ ಈ ಟೈಮಲ್ಲಿ ಎಷ್ಟು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಮೋದಕ, ಒಡೆದೋಗಲ್ಲ. ಸೊ ಹಾಗಾಗಿ ನೀಟಾಗಿ ನಾದ್ಕೋಬೇಕಾಗುತ್ತೆ. ಈ ರೀತಿ ಕೈ ಹಸ್ತನೇ ಇದು ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ನೀವು ಅನ್ನದ ಕೈಗಳಾಗ್ಬೋದು, ಇಲ್ಲ ಸೌಟಲ್ಲಿ ಏನು ಮಾಡೋಕ್ಕಾಗಲ್ಲ. ಈ ರೀತಿ ಕೈಯಲ್ಲೇ ನೀಟಾಗಿ ಸಾಫ್ಟ್ ಆಗಿ ಅದನ್ನು ಮಿದ್ದಿಸ್ಕೋಬೇಕಾಗುತ್ತೆ. ಈ ರೀತಿ ಮಿದ್ದಿಸ್ಕೊಂಡು ಅದನ್ನು ರೌಂಡ್ಗೆ ಒಂದೊಂದು ಉಂಡೆ ಥರ ಮಾಡ್ಕೋಬೇಕು. ಮೋದಕಕ್ಕೆ ನಿಮಗೆ ಯಾವ ಥರ ಬೇಕು, ಕರ್ಜಿಕಾಯಿ ಶೇಪಲ್ಲಿ ಬೇಕಾದರೆ ಆ ರೀತಿನಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಮೋದಕದಲ್ಲಾದರೂ ಮಾಡ್ಕೋಬೋದು. ನಾನಿಲ್ಲಿ ಮೋದಕ ಟೈಪಲ್ಲಿ ಮಾಡ್ತಾಯಿದ್ದೀನಿ. ಮೋದಕದ ಮೌಲ್ಡ್ ಇಲ್ಲ ಅಂತ ಅಂದ್ರೂ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ. 1 ಕಪ್ ಇದ್ದರೆ ಸಾಕಾಗುತ್ತೆ, ಅದರಲ್ಲಿ ಮಾಡ್ಬೋದು. ಇದು ನಾವು ಆಗಲೇ ಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ತಣ್ಣಗಾಗಿದೆ. ಅದನ್ನು ಒಂದು ಕಡೆ ಎತ್ತಿಟ್ಟಿದ್ದೀವಿ ಅಲ್ವಾ. ಇವಾಗ ಅದಾದಮೇಲೆ ಇಲ್ಲಿ ಮೋದಕ ಮಾಡೋದಕ್ಕೆ ಒಂದು ಚಿಕ್ಕ ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ, ಈಗ ಉಂಡೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊತಾ ಬಂದರೆ, ಸ್ವಲ್ಪ ತೆಳುವಾಗಿ ಪ್ರೆಸ್ ಮಾಡ್ಕೊಳ್ಳಿ. ಜಾಸ್ತಿ ಗಟ್ಟಿಯಾಗಿ ಆಮೇಲೆ ಜಾಸ್ತಿ ಮಂದವಾಗಿ ಮಾಡ್ಕೋಬಾರ್ದು. ಈ ರೀತಿ ನೀಟಾಗಿ ಸಿಲುವಾಗಿ ಮಾಡಿಕೊಂಡು ಬಟ್ಲಿಗೆ ಎಣ್ಣೆ ಹಚ್ಚಿರ್ತೀವಲ್ಲ ಅದು ಈಸಿಯಾಗಿ ಬರುತ್ತೆ. ಈ ರೀತಿ ಆದಮೇಲೆ ನಾವು ಅದನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಕಾಯಿ ತುರಿದು, ಅದನ್ನು ನೀಟಾಗಿ ಈ ರೀತಿ ಹಾಕ್ಬಿಟ್ಟು ಕೈಯಲ್ಲಿ ನೀಟಾಗಿ ನೀಟಾಗಿ ಅದನ್ನು ಒಂದು ಶೇಪಿಗೆ ಕೊಡಬೇಕು. ಮೋದಕದ ಶೇಪ್ಗೆ ಕೈಯಲ್ಲೇ ಕೊಟ್ಕೋಬೋದು. ಮೋದಕದ ಮೌಲ್ಡ್ ಇರೋರು ಅದರಲ್ಲೇ ಮಾಡ್ಕೋಬೋದು, ಏನು ಹಿಂಸೆ ಆಗೋಲ್ಲ. ಕೈಯಲ್ಲಿ ಮಾಡೋರು ಒಂಚೂರು ನೀಟಾಗಿ ನೋಡಿಕೊಂಡು ಅದ್ರ ಮೋದಕದ ಶೇಪ್ ಬರೋ ಥರ ನೀವು ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಅದರ ಮೇಲೆ ಮೋದಕಕ್ಕೆ
ಒಂದೊಂದು ಲೈನ್ ಥರ ಇರುತ್ತಲ್ವ, ಆ ರೀತಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ಪೂನ್ಗೆ ಒಂಚೂರು ಎಣ್ಣೆ ಹಚ್ಕೊಂಡು ಈ ರೀತಿ ಜಾಸ್ತಿ ಪ್ರೆಸ್ ಮಾಡಬೇಡಿ, ಸ್ವಲ್ಪ ಪ್ರೆಸ್ ಮಾಡಿ ಒಂದೊಂದು ಲೈನ್ ಬರೋ ಥರ ಮಾಡಿದರೆ ಮೋದಕದ ಥರನೇ ಸೇಮ್ ಕಾಣುತ್ತೆ ನಿಮಗೆ. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಿರಿ, ಯಾಕಂದರೆ ಇಲ್ಲ ಅಂತಂದರೆ ಏನಾಗುತ್ತೆ, ಬೇಯಿಸ್ಬೇಕಾದ್ರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ನೀಟಾಗಿ ಈ ರೀತಿ ರೆಡಿ ಮಾಡಿಕೊಂಡು ಇದನ್ನು ನಾನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊತೀನಿ. ನಿಮ್ಮ ಹತ್ರ ಏನಾದರೂ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲಾದರೂ ಹಾಕ್ಕೊಂಡು ಬೇಯಿಸ್ಕೊಬೋದು. ಇದನ್ನು ಒಂದು 1/4 ಗಂಟೆಯಷ್ಟು ಬೇಯಿಸ್ಕೊಂಡ್ರೆ ಮೋದಕ ರೆಡಿಯಾಗಿಬಿಡುತ್ತೆ, ಗಣಪತಿಗೆ ನೈವೇದ್ಯಕ್ಕೆ ರೆಡಿ ಆಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ನಾಳೆನೇ ಹಬ್ಬ ಇರೋದ್ರಿಂದ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.